ಹಲೋ ಎವ್ರಿವನ್. 15ನೇ ಪ್ರಶ್ನೆಯನ್ನ ಗಮನಿಸಿ. 6 ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡಿದೆ. ಅದೇ ಸಮಯದಲ್ಲಿ ಒಂದು ಕಟ್ಟಡ 28 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡಿದರೆ ಆ ಕಟ್ಟಡದ ಎತ್ತರವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ 6 ಮೀಟರ್ ಎತ್ತರದ ನೇರವಾದ ಕಂಬ. ಓಕೆ, ಸೊ PQ 6 ಮೀಟರ್ ಎತ್ತರದ ನೇರವಾದ ಕಂಬ. ಸೊ ಇದರ ಎತ್ತರ 6 ಮೀಟರ್. ಸೊ ಇದೇನ್ ಮಾಡ್ತಾ ಇದೆ, 4 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡ್ತಾ ಇದೆ. ಸೊ ಅದೇ ಸಮಯದಲ್ಲಿ ಒಂದು ಕಟ್ಟಡ, ಸೊ ಅದರ ಎತ್ತರ ಗೊತ್ತಿಲ್ಲ, ಸೊ H ಮೀಟರ್ ಆಗಿರಲಿ. ಸೊ ಇದೇನ್ ಮಾಡ್ತಾ ಇದೆ, 28 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡ್ತಾ ಇದೆ. ಸೊ ಹಾಗಾದ್ರೆ ನಾವು ಕಟ್ಟಡದ ಎತ್ತರವನ್ನ ಫೈಂಡ್ ಔಟ್ ಮಾಡ್ಬೇಕು ಮಕ್ಕಳೇ. ಸೊ ಇಲ್ಲಿ ತ್ರಿಭುಜ PQC ಮತ್ತು ABC ಅನ್ನ ತಗೊಂಡ್ರೆ, ಸೊ ಇಲ್ಲಿ ಕೋನ PCQ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಕೋನ ACB ಆಗತ್ತೆ. ಯಾಕಂದ್ರೆ ಈ ಎರಡು ಕೋನಗಳು ಸಾಮಾನ್ಯ ಕೋನಗಳಾಗತ್ತೆ. ಸೊ ಅದೇ ರೀತಿ ABC ಕೋನ ಏನಾಗತ್ತೆ, ತ್ರಿಭುಜ PQC ಯಲ್ಲಿ PQC ಕೋನಕ್ಕೆ ಸಮನಾಗತ್ತೆ. ಯಾಕಂದ್ರೆ ಇದು ಎರಡು ಕೋನಗಳು 90 ಡಿಗ್ರಿ ಕೋನಗಳಾಗತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಕೋನ ನಿರ್ಧಾರಕ ಗುಣದಿಂದ ತ್ರಿಭುಜ ABC ಮತ್ತು PQCಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳ್ಬೋದು. ಸೊ ಇಲ್ಲಿ ಇವು ಎರಡು ತ್ರಿಭುಜಗಳು ಸಮರೂಪಿಗಳಾಯ್ತು ಅಂದ್ರೆ, ಸೊ ಇಲ್ಲಿ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ನಾವು ಇವುಗಳ ಅನುಪಾತವನ್ನ ಬಳಸ್ಬೋದು. ಹೇಗೆ, ಕಂಬದ ಎತ್ತರ ಮತ್ತು ಅದರ ನೆರಳಿನ ಉದ್ದದ ಅನುಪಾತವು ಕಟ್ಟಡದ ಎತ್ತರ ಮತ್ತು ಅದರ ನೆರಳಿನ ಉದ್ದದ ಅನುಪಾತಕ್ಕೆ ಸಮನಾಗಿರುತ್ತೆ. ಸೊ ಹಾಗಾದ್ರೆ ಇಲ್ಲಿ PQ ಡಿವೈಡೆಡ್ ಬೈ AB is equal to QC divided by BC ಆಯ್ತು. ಸೊ ಇಲ್ಲಿ PQ 6 ಮೀಟರ್ ಡಿವೈಡೆಡ್ ಬೈ AB, ಸೊ H ಮೀಟರ್ ಆಗಿರಲಿ. ಸೊ ಈಸ್ ಈಕ್ವಲ್ ಟು QC 4 ಮೀಟರ್ ಡಿವೈಡೆಡ್ ಬೈ BC 28 ಮೀಟರ್. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ, ಸೊ H ಈಸ್ ಈಕ್ವಲ್ ಟು 6 ಗುಣಿಸು 28 ಡಿವೈಡೆಡ್ ಬೈ 4. ಓಕೆ, ಸೊ 4 ಬಂದ್ಲೆ 4 7 28. ಸೊ H ಈಸ್ ಈಕ್ವಲ್ ಟು ಎಷ್ಟು ಬಂತು, 42 ಮೀಟರ್ ಬಂದಿದೆ. ಸೊ ಹಾಗಾದ್ರೆ ಇಲ್ಲಿ ನಮಗೆ ಕಟ್ಟಡದ ಎತ್ತರ ಎಷ್ಟು ಸಿಕ್ಕಿದೆ ಮಕ್ಕಳೇ, 42 ಮೀಟರ್ ಆಗಿದೆ. ಥ್ಯಾಂಕ್ ಯು.